ಹಲೋ ನಮಸ್ತೆ, ಫಿಲ್ಮ್ ಏರ್ ರಾಕ್ಸ್ಗೆ ಸ್ವಾಗತ. ಯಾರು ಈ ವಿಡಿಯೋ ನೋಡ್ತಿದ್ರೆ ಖಂಡಿತವಾಗಿ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ದ ಗೋಟ್ ಮೂವಿಯ ಒಂದು ರಿವ್ಯೂ ಹೇಳಕ್ಕೆ ಹೋಗ್ತಿರೋ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದಾರೆ ಖಂಡಿತವಾಗಿ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಫಿಲ್ಮ್ನ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಈ ಚಾನಲ್ ಮೂಲಕ ಖಂಡಿತವಾಗಿ ಅಪ್ಡೇಟ್ ಮಾಡ್ತೇನೆ. ಅದೇ ರೀತಿಯಾಗಿ ವಿಜಯ್ ತಲಪತಿ ಅವರ ಒಂದು ಅದ್ಭುತವಾದ ಮೋಸ್ಟ್ ವೇಟಿಂಗ್ ಲಿಸ್ಟ್ನಲ್ಲಿರುವಂತಹ ಒಂದು ವಿಜಯ್ ರವರ ದ ಗೋಡ್ ಮೂವಿ ಅದ್ಭುತ ರೆಸ್ಪಾನ್ಸ್ನೊಂದಿಗೆ ಮೂವಿ ಬಂದಿದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತೇಳಿದ್ರೆ ಇವರ ಒಂದು ಫ್ಯಾನ್ ಬೇಸು ಅಂಥ ಒಂದು ಫ್ಯಾನ್ ಬೇಸ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಮೆಚ್ಚಲೇಬೇಕಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತೇಳಿದ್ರೆ ಯಾವುದೇ ಒಂದು ಎಷ್ಟೇ ದೊಡ್ಡ ಆ್ಯಕ್ಟರ್ ಇದ್ದರೂ ಕೂಡ ಒಂದು ರಿಲೀಸ್ ಮಾಡೋದಂಥ ಒಂದು ನಟರಲ್ಲಿ ಕೂಡ ವಿಜಯ್ ತಲಪತಿ ಒಬ್ಬರು ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಇತ್ತೀಚೆಗೆ ಲಾಸ್ಟ್ ಟೈಮ್ KGF ಮೂವಿಗೆ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಮೂವಿ ಇವರಿಗೆ ಕೌಂಟರ್ ಕೊಡಲಿಕ್ಕೆ ಖಂಡಿತವಾಗಿ ಬರಲಿಲ್ಲ. ಅಂತಹ ಸಂದರ್ಭದಲ್ಲಿ ಬೀಸ್ಟ್ ಮೂವಿ ಒಟ್ಟಿಗೆ ರಿಲೀಸ್ ಮಾಡಿದ್ರು ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತೇಳಿದ್ರೆ KGF ಮುಂದೆ ಬೀಸ್ಟ್ ಮಂಕಾಗಿದ್ದರೂ ಕೂಡ ಒಂದು ತುಂಬ ಕೋಟಿಯ ಕಲೆಕ್ಷನ್ ಅಂತೂ ಅದ್ಭುತವಾಗಿ ರೆಸ್ಪಾನ್ಸ್ ಅಂತೂ ಮಾಡಿತ್ತು ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಏನೇ ಆಗಲಿ ಉತ್ತಮವಾದ ರೆಸ್ಪಾನ್ಸ್ ಜೊತೆಗೆ ಅದೇ ರೀತಿಯಾಗಿ ಜಬರ್ದಸ್ತ್ ಫೈಟಿಂಗ್ ಸೀನ್ ಕೂಡ VFX ಜೊತೆಗೆ ಒಂದು ಅದ್ಭುತ ರೆಸ್ಪಾನ್ಸ್ ಕೂಡ ಹೊಂದಿದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಮತ್ತೊಂದು ಹೇಳಬೇಕಂದ್ರೆ ಖಂಡಿತವಾಗಿ ಒಂದು ಅದ್ಭುತ ಫೈಟಿಂಗ್ ಸೀನ್ ಜೊತೆಗೆ ಈ ಮೂವಿ ಹೊರಬಂದಿದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಡಬಲ್ ರೋಲ್ನ ಮೂವಿ ಈ ಮೇಲ್ನೋಟಕ್ಕೆ ಮೂವಿ ನೋಡುವಂಥ ಒಂದು ಅದ್ಭುತ ವಿಜಯರವರ ಒಂದು ಕಾಂಬಿನೇಷನ್ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಯಾರ್ಯಾರು ಈ ಮೂವಿ ನೋಡಿದ್ರೆ ನಿಮಗೆ ಕಾಣಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ಕಮೆಂಟ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಟೋಟಲಾಗಿ ಹೇಳಬೇಕಂದ್ರೆ ಈ ಮೂವಿ ಬಾಕ್ಸ್ ಆಫೀಸ್ನ ಒಂದು ಕೊಳ್ಳೆ ಹೊಡೆದರಲ್ಲಿ ಮಾತಿಲ್ಲ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅಷ್ಟರ ಮಟ್ಟಿಗೆ ಈ ಮೂವಿ ರೆಸ್ಪಾನ್ಸಲ್ಲಿ ಒಂದು ವರ್ಕೌಟ್ ಮಾಡಿದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತೇಳಿದ್ರೆ VFX ಮೂಲಕ ಈ ಅದ್ಭುತ ಮೂವಿ ಲಾಸ್ಟ್ ಎಂಡಿಂಗ್ ಸೀನ್ ಅಂತೂ ಸಂಪೂರ್ಣವಾಗಿ VFXನ ಮೂವಿಯಲ್ಲಿ ಈ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅಷ್ಟರ ಮಟ್ಟಿಗೆ VFX ಅನ್ನು ತುಂಬ ಒಂದು ಈ ಮೂವಿಗೆ ಟಚ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತೇಳಿದ್ರೆ ಫುಲ್ ಲಾಸ್ಟ್ ಫೈಟಿಂಗ್ ಸೀನ್ ಇರುವಂಥ ಒಂದು ಸೀನು ಒಂದು ಗ್ರೌಂಡ್ನ ಮೂಲಕ ಸ್ಟೇಡಿಯಂನ ಮೂಲಕ ಎಲ್ಲ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಸಖತ್ತಾಗಿರುವಂಥ ಒಂದು ತಲಪತಿ ವಿಜಯರವರ ಮೋಸ್ಟ್ ವೇಟಿಂಗ್ ಲಿಸ್ಟ್ನಲ್ಲಿರುವಂಥ ಒಂದು ಮೂವಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಹಾಗೂ ನಮ್ಮ ಟಾಕೀಸ್ನಲ್ಲಿ ಅಂತೂ ವಿಸಿಲ್ನ ಒಂದು ಕ್ರೇಜ್ ಅಂತೂ ಸಖತ್ತಾಗಿ ಜೋರಾಗಿತ್ತು ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಅದ್ಭುತವಾದ ಕಲೆಕ್ಷನ್ ಜೊತೆಗೆ ಇಂದಿನ ಕಲೆಕ್ಷನ್ ಯಾವ ರೀತಿ ಎಷ್ಟೆಷ್ಟಾಗಿದೆ ಅಂತ ಖಂಡಿತವಾಗಿ ನಾನು ನಿಮಗೆ ಅಪ್ಡೇಟ್ ಕೊಡ್ತೇನೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಏನೇ ಆಗಲಿ ಉತ್ತಮವಾದ ರೆಸ್ಪಾನ್ಸ್ ಜೊತೆಗೆ ಅದೇ ರೀತಿಯಾಗಿ ಪಬ್ಲಿಕ್ ರೆಸ್ಪಾನ್ಸ್ ಕೂಡ ಅಷ್ಟರ ಮಟ್ಟಿಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೂಡ ಇದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಏನೇ ಆಗಲಿ 10/8.5 ಅಂತೂ ನಾನು ಈ ಮೂವಿಗೆ ಅಂತೂ ಮಾರ್ಕ್ ಕೊಡಬಲ್ಲ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತೇಳಿದ್ರೆ ಅಷ್ಟರ ಮಟ್ಟಿಗೆ ಪಬ್ಲಿಕ್ ರೆಸ್ಪಾನ್ಸ್ ಇದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಏನೇ ಆಗಲಿ ನಮ್ಮ ಕಡೆಯಿಂದ ಕೂಡ ಗುಡ್ ಲಕ್ ವಿಶೇಷನ್ ನಾವು ಖಂಡಿತವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾರ್ಯಾರು ಈ ವಿಡಿಯೋ ನಮ್ಮ ಮೂವಿ ನೋಡಲಿಲ್ವ ಖಂಡಿತವಾಗಿ ಒಂದ್ಸಲ ನೋಡ್ಕೊಂಡು ಬನ್ನಿ. ಟೋಟಲಾಗಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವ ದೊಡ್ಡ ಫ್ಯಾನ್ ಬೇಸ್ ಇರುವಂಥ ಮೂವಿ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಸ್ಕಿಪ್ ಮಾಡಿದ ವಿಡಿಯೋನ ನೋಡಿದಾಗಿ ತುಂಬ ಧನ್ಯವಾದಗಳು. ಹಾಗೆ ಯಾವಾಗಲೂ ಖುಷಿಯಾಗಿರಿ, ನಗ್ನಾಗ್ತಾ ಇರಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಫಿಲ್ಮ್ನ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಈ ಚಾನಲ್ ಮೂಲಕ ಖಂಡಿತವಾಗಿ ಅಪ್ಡೇಟ್ ಮಾಡ್ತೇವೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಸ್ಕಿಪ್ ಮಾಡಿದ ವಿಡಿಯೋ ನೋಡಿದಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.